ನಮಸ್ಕಾರ ಸ್ನೇಹಿತರೆ, ಎಸ್ ವಿ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿರೋ ರಾಮಕೃಷ್ಣಾಶ್ರಮದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಇವಾಗ ಇದು ವಿವೇಕಾನಂದರ ಜನ್ಮದಿನ ಬರ್ತಾ ಇದೆ ಅಲ್ವಾ, ಜನವರಿ 12. ಅದಕ್ಕೋಸ್ಕರ ಪುಸ್ತಕ ಪ್ರದರ್ಶನ ರಿಯಾಯಿತಿ ದರದಲ್ಲಿ ನಡೀತಾ ಇದೆ, ಡಿಸ್ಕೌಂಟಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಬುಕ್ಸ್ಗಳೆಲ್ಲ ಇದೆ. ಈ ಥರ ಕಿಡ್ಸಿಗೆ ಪೌರಾಣಿಕ ಕಥೆಗಳದ್ದು ಕನ್ನಡ ಇಂಗ್ಲೀಷ್ ಬುಕ್ಸ್ ಎಲ್ಲ ಇದೆ, ಹಾಗೆ ಧಾರ್ಮಿಕ ಗ್ರಂಥಗಳೆಲ್ಲ ಇದೆ. ಸೊ ತುಂಬಾ ಚೆನ್ನಾಗಿದೆ. ಶ್ಲೋಕಗಳು ಬುಕ್ಸು, ಆಮೇಲೆ ಫೋಟೋಗಳು, ವಿವೇಕಾನಂದರದ್ದು, ರಾಮಕೃಷ್ಣ ಪರಮಹಂಸರದ್ದು, ಶಾರದಾ ದೇವಿದು ಎಲ್ಲ ಬುಕ್ಸು. ಸೊ ಪೌರಾಣಿಕ ಕಥೆಗಳಂತೂ ಕಿಡ್ಸಿಗೆ ತುಂಬ ಚೆನ್ನಾಗಿದೆ. ರಾಮಾಯಣ ಮಹಾಭಾರತದಿಂದೆಲ್ಲ ಸಣ್ಣ ಸಣ್ಣ ಅದರದ್ದೇ ಒಳ ಕಥೆಗಳೆಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಈ ಥರ ಪಿಕ್ಟೋರಿಯಲ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಬುಕ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ನೀವು ಹೋಗಿ ನೋಡಿದ್ರೆ. ನೋಡಿ, ತುಂಬ ಚೆನ್ನಾಗಿದೆ. ಈ ರೀತಿ ಎಲ್ಲ ಬುಕ್ಸ್ ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಇವಾಗ ಈವನ್ ತೆಲುಗು ಲ್ಯಾಂಗ್ವೇಜು, ತಮಿಳು, ಆ ಥರ ಎಲ್ಲ ಲ್ಯಾಂಗ್ವೇಜ್ ಬುಕ್ಸು ಇದೆ. ಯಾರಿಗೆ ಬೇಕಾದರೂ ಹೋಗಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈಗ ನಡೀತಾ ಇದೆ ಜನವರಿ 12ಕ್ಕೆ, ಸುಮಾರು ದಿನದಿಂದ ನಡೀತಾ ಇದೆ. ನಾನು ಲಾಸ್ಟ್ ವೀಕ್ ಹೋಗಿದ್ದೆ, ಸೊ ತೊಗೊಂಡು ಬಂದೆ ಕ್ಲಿಪ್ಪಿಂಗ್ಸ್ ಎಲ್ಲ. ಈಗಿನ್ನು ಜನವರಿ 14ವರೆಗೂ ಏನೋ ಇರುತ್ತೆ ಅನಿಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ಸೊ ಈ ರಾಮಕೃಷ್ಣ ಆಮೇಲೆ ಒಳಗಡೆ ನೋಡಿದಾಗ ನೋಡಿ, ಅಂಥ ಹೊರಗಡೆ ಬ್ಯುಸಿಯಾಗಿರೋ ಬುಲ್ ಟೆಂಪಲ್ ರೋಡು ಇಲ್ಲಿ ಒಳಗಡೆ ಇಷ್ಟು ದೊಡ್ಡ ಜಾಗದಲ್ಲಿ ಎಷ್ಟು ವಿಶಾಲವಾಗಿದೆ, ಆರಾಮಾಗಿದೆ. ಎಲ್ಲ ಅಲ್ಲಿ ಹೋದರೆ ಸೈಲೆಂಟಾಗಿರುತ್ತೆ, ಧ್ಯಾನ ಮಾಡ್ತಾ ಇರ್ತಾರೆ ಎಲ್ಲರೂ. ಅಷ್ಟು ಚೆನ್ನಾಗಿರುತ್ತೆ, ಏನೂ ಗಲಾಟೆ ಇರಲ್ಲ. ಅದೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ಇಲ್ಲಿ ಈ ಕಡೆ ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ದೇವಿ ಅವರದ್ದೆಲ್ಲ ವಿಗ್ರಹಗಳನ್ನಿಟ್ಟು ಅಲ್ಲಿ ದುರ್ಗಾ ಮಾತೆ ಎಲ್ಲನೂ ಪೂಜೆ ಮಾಡ್ತಾರೆ. ಅಲ್ಲೂ ಸಹ ಹಾಗೆ ಏನೂ ಗಲಾಟೆ ಇರೋದಿಲ್ಲ. ಜನ ಎಲ್ಲ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಯಾರಿಗೂ ಅಲ್ಲಿ ಗಲಾಟೆ ಮಾಡಬೇಕು ಅಂತಲೇ ಅನಿಸೋದಿಲ್ಲ, ಅಷ್ಟು ಸೈಲೆಂಟಾಗಿರುತ್ತೆ. ಒಳ್ಳೊಳ್ಳೆ ಮರಗಳು ಎಲ್ಲ ಇದೆ. ಹಾಗೆ ಇವರದ್ದು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರೋದ್ರಿಂದ ಅವರದ್ದು ಅಲ್ಲಿ ಇತ್ತೀಚೆಂದರೆ 2004 ಏನೋ ಅವ್ರದ್ದೊಂದು ವಿಗ್ರಹನ ಅಷ್ಟು ಚೆನ್ನಾಗಿ ಕೆತ್ತಿಟ್ಟಿದ್ದಾರೆ. ಅದಕ್ಕೊಂದು ಕತೆ ಇದೆ. ಯಾಕೆ ಮುಂಚೆ ಅವರು ಏನು ಫೇಮಸ್ ಇಲ್ಲದೆ ಇದ್ದಾಗ ಅವರು ಮೆಜೆಸ್ಟಿಕ್ಕಲ್ಲಿ ಕಾಳಪ್ಪ ಚೌಲ್ಟ್ರಿಯಲ್ಲಿ ಉಳ್ಕೊಂಡಿದ್ರಂತೆ. ನೋಡಿ, ಇದು ಮೇನ್ ಟೆಂಪಲ್ ಥರ. ಇದರಲ್ಲಿ ರಾಮಕೃಷ್ಣ ಪರಮಹಂಸರು, ಶಾರದಾ ದೇವಿದೆಲ್ಲ ವಿಗ್ರಹಗಳು. ಇದನ್ನ ಹೇಳಿದ್ನಲ್ಲ, ವಿವೇಕಾನಂದರದ್ದು ಸ್ಟ್ಯಾಚ್ಯೂ, ಇದು ತುಂಬ ಚೆನ್ನಾಗಿದೆ. ಅವರು ಮೆಜೆಸ್ಟಿಕ್ಕಲ್ಲಿ ಉಳ್ಕೊಂಡಾಗ ಅಲ್ಲಿ ಒಬ್ಬರು ಸಂಗಪ್ಪ ಅನ್ನೋ ಅಕ್ಕಸಾಲಿಗಳ ಮನೆಯಲ್ಲಿ ಕುತ್ಕೊಳ್ತಿದ್ರಂತೆ ಎದುರುಗಡೆ ಒಂದು ಕಲ್ಲನ್ನು. ಆ ಕಲ್ಲನ್ನು ಅವರು ಆಮೇಲೆ ಹಾಗೆ ಇಟ್ಕೊಂಡಿದ್ರಂತೆ ತುಂಬ, ಇವರು ಫೇಮಸ್ ಆದಮೇಲೆ. ಸೊ ಅದನ್ನು ಆಮೇಲೆ ರಾಮಕೃಷ್ಣಾಶ್ರಮಕ್ಕೆ ಕೊಟ್ಟಿದ್ದಾರೆ. ಇದು ರಾಮಕೃಷ್ಣ ಚೌಲ್ಟ್ರಿ ಸರ್ಕಲಲ್ಲಿ ಇರೋದು ವಿಗ್ರಹ. ಈ ರೀತಿ 125 ವರ್ಷದ ಜಯಂತಿ ಆದಾಗ ಇದನ್ನು ಮಾಡಿರೋದು. ಈ ರೀತಿ ತುಂಬ ಚೆನ್ನಾಗಿದೆ, ನೀವು ಖಂಡಿತ ಹೋಗಿ. ಅದಕ್ಕೆ ಮುಂಚೆ ಹೇಳಬೇಕಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದು ಶಾರದಾ ದೇವಿಯವರು ಇಲ್ಲಿಗೆ ಬಂದಾಗ ಧ್ಯಾನಾಸಕ್ತರಾಗಿ ಕೂತ್ಕೊಂಡಿದ್ದ ಕಲ್ಲು ಬಂಡೆ ಅಂತೆ. ಸೊ ಅಲ್ಲಿ ಅದನ್ನು ಅಲ್ಲಿ ಜನವರಿ 20 ಇಲ್ಲಿ ಬ್ಯಾಂಗ್ಳೂರಲ್ಲಿ ರಾಮಕೃಷ್ಣಾಶ್ರಮ ಸ್ಟಾರ್ಟ್ ಆಯಿತು. ಮೊದಲು ಕೋಲ್ಕತ್ತಾದಲ್ಲಿ ಮಾತ್ರ ಇತ್ತು. ಇವರು ವಿವೇಕಾನಂದರ ಬರ್ಡೇನ ರಾಷ್ಟ್ರೀಯ ಯುವ ದಿನ ಅಂತ ಹೇಳ್ಬಿಟ್ಟು ಇಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ.